ಒಂದು ಗಾದೆ ಮಾತಿದೆ, ಮದುವೆ ಆಗೋ ಗುಂಡ ಅಂದ್ರಂತೆ, ನೀನೇ ನನ್ನ ಗಂಡ ಅಂತ ಅಂದ್ರು. ಹಾಗೆ ನಾನು ನಿಮ್ಮನ್ನು ನೋಡೋದಕ್ಕೆ ಇಲ್ಲಿ ಒಂದು ವಾರದಿಂದ 12 ದಿವಸದಿಂದ ತಮಟೆ ಕಲಿಸ್ತಾ ಇರ್ತಕ್ಕಂಥ ನಮ್ಮ ಸುಂದರೇಶನನ್ನು ಮೆಚ್ಕೊಳ್ಳೋದಕ್ಕೆ, ಮತ್ತು ಈ ರೀತಿಯಾಗಿ ನಿಮ್ಮ ಮಕ್ಕಳನ್ನು ಈ ಕಲೆಯಲ್ಲಿ ತೊಡಗಿಸಿ ಕಲಿಸುವ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಉಮೇಶ್ ಟೆಂಕನಳ್ಳಿಯವರನ್ನು ಮತ್ತು ಈ ಶಾಲೆಯನ್ನು ಆವರಣವನ್ನು ಅದರಲ್ಲಿಯೂ ಕೂಡ ತರಗತಿಗಳು ನಡೀತಾ ಇದ್ದಾಗ ಬಿಟ್ಕೊಟ್ರಲ್ಲ ಸಂಸ್ಥೆಗಳು ಅವಕಾಶ ಮಾಡಿಕೊಟ್ರಲ್ಲ, ಅವ್ರನ್ನೆಲ್ಲ ನಾವು ಮೆಚ್ಚಿಕೊಳ್ಳೋದಕ್ಕೆ, ಪ್ರಶಂಸೆ ಮಾಡೋದಕ್ಕೆ, ಅವ್ರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ನಾನು ಬಂದಿರೋದು. ಅಭಿನಂದನೆ ಸಲ್ಲಿಸೋದು ಬಂದಿರ್ತಕ್ಕಂಥ ನನ್ನನ್ನೇ ಹಿಡಿದು ನನಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಅದು ನಿಮ್ಮ ಸಂಸ್ಕೃತಿ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ವಿಶ್ವಾಸ ದೊಡ್ಡದು. ಅದಕ್ಕೆ ನಾನು ಮೊದಲಿಗೆ ತಲೆಬಾಗಿ ನಿಮ್ಮೆಲ್ಲರಿಗೂ ಕೂಡ ನಮಸ್ಕರಿಸ್ತೇನೆ. ಇದು ಮಾತಾಡುವಂಥ ಸಮಯ ಅಲ್ಲ. ಈಗಾಗಲೇ ನೀವು ಆ ತಮಟೆಯ ನಾದಕ್ಕೆ ಎಷ್ಟು ಜನ ಸೇರಿದ್ರು, ವಿದ್ಯಾರ್ಥಿಗಳು ತರಗತಿಗಳನ್ನು ಬಿಟ್ಟು ಓಡಿ ಬಂದಿದ್ರು. ಅದು ನಿಲ್ತಾ ಇದ್ದಾಗ ಎಲ್ಲ ಹೊರಟು ತಮಟೆಗೆ ಅಂತ ಒಂದು ಶಕ್ತಿ ಇದೆ ಅನ್ನೋದನ್ನ ತೋರಿಸ್ಬಿಟ್ಟಿದ್ದೀವಿ. ಮತ್ತು ಭಾಳ ಮುಖ್ಯವಾಗಿ ಈ ತಮಟೆ ಒಂದು ವರ್ಗಕ್ಕೆ ಮಾತ್ರ ಸೀಮಿತ ಆಗಿದ್ದು ಸ್ನೇಹಿತರೆ, ಮಕ್ಕಳೇ, ಇವತ್ತು ಅದನ್ನು ಸಾರ್ವತ್ರಿಕಗೊಳಿಸಿದ್ದಾರೆ. ಎಲ್ಲ ಜಾತಿಯ, ಎಲ್ಲ ಧರ್ಮದ ಮಕ್ಕಳು ಕೂಡ ತಮಟೆಯನ್ನು ನುಡಿಸ್ಬೋದು, ಅದು ಬಡಿಬೋದು ಅನ್ನುವಂಥದ್ದೆಲ್ಲ ನುಡಿಸ್ಬೋದು. ವಾದನಗಳನ್ನು ನುಡಿಸುವ, ಮಾತಾಡಿಸುವ ಒಂದು ಶಕ್ತಿಯನ್ನು, ಮಾತಾಡಿಸುವ ಒಂದು ಕೌಶಲ್ಯವನ್ನು ನಮ್ಮ ಜನ ಪಡ್ಕೊಂಡಿದ್ದಾರಲ್ಲ, ಅದನ್ನು ನೀವು ಆಳವಾಗಿ ಚಿಂತಿಸಿ ಯೋಚನೆ ಮಾಡಿ ನಿಮ್ಮ ಒಳಗೆ ತಗೊಳ್ಬೇಕು. ಒಂದು ವಾದನವನ್ನು ನುಡಿಸೋದಿದೆಯಲ್ಲ, ತಮಟೆಯನ್ನು ನುಡಿಸೋದಿದೆಯಲ್ಲ, ಅದನ್ನು ಶಬ್ದಪರವಾಗಿ ಮಾಡೋದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಇದೆಲ್ಲ ಪ್ರಕೃತಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮನುಷ್ಯ. ಪ್ರಕೃತಿಯನ್ನು ಪಡ್ಕೊಂಡು ಊಟ ಬಟ್ಟೆ ಎಲ್ಲ ಆದಮೇಲೆ ಸಂತೋಷವನ್ನು ಪಡೋದಕ್ಕೆ ಅವನು ನಿಸರ್ಗದಿಂದ, ಪ್ರಕೃತಿಯಿಂದ ಅನೇಕ ಕೊಡುಗೆಗಳನ್ನ ಪಡ್ಕೊಂಡಿದ್ದಾನೆ. ಅದನ್ನು ಪಡ್ಕೊಂಡು ಸಂತೋಷವನ್ನು ಪಡ್ತಿದ್ದಾನೆ. ಸಂಗೀತ ಆಗ್ಬೋದು, ನೃತ್ಯ ಆಗ್ಬೋದು, ಭಾವಗೀತೆ ಆಗ್ಬೋದು, ಜನಪದ ಗೀತೆ ಆಗ್ಬೋದು, ಯಾವುದೇ ಆಗಲಿ, ಯಾವುದು ಎಲ್ಲವೂ ಕೂಡ ಯಾಕೆ ನಮ್ಮನ್ನು ನಾವು ಸಂತೈಸಿಕೊಳ್ಳೋದಕ್ಕೆ, ನಮ್ಮನ್ನು ನಾವು ಸಮಾಧಾನಪಡಿಸ್ಕೊಳ್ಳೋದಕ್ಕೆ, ನಮ್ಮ ಉದ್ವೇಗವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ, ನಮ್ಮ ಕೋಪತಾಪಗಳನ್ನು, ನಮ್ಮ ರಾಗದ್ವೇಷಗಳನ್ನು ದೂರ ಮಾಡಿಕೊಂಡು ನಾವು ಮನುಷ್ಯರಾಗಿ ಬದುಕೋದಕ್ಕೆ ಇವನ್ನೆಲ್ಲ ಕಂಡುಕೊಂಡಿರ್ತಕ್ಕಂಥ ಮಾಧ್ಯಮಗಳು ನಮ್ಮ ಹಿರಿಯರು. ಅದನ್ನು ನಾವು ಮರೆತಾ ಇದ್ದೇವೆ. ಅದನ್ನು ಮತ್ತೆ ನಿಮಗೆ ತಂದುಕೊಡ್ತಕ್ಕಂಥ ಪ್ರಯತ್ನವನ್ನು ಉಮೇಶ್ ಟೆಂಕನಳ್ಳಿಯವರು ಮಾಡ್ತಾ ಇದ್ದಾರೆ. ನನಗೆ ಕಳೆದ 8 ದಿವಸದಿಂದ ಬಂದಾಗ ನಾಗೇಶ್ ಅವರ ಮನೆಯ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ಆ ಒಂದು ಸಣ್ಣ ಸ್ಟುಡಿಯೋ ಇದೆಯಲ್ಲ, ಅದು ನಿಜಕ್ಕೂ ಕೂಡ ನಮಗೆ ನವಿರೇಳಿಸ್ಬಿಟ್ಟು ಒಂದು ಆ ಥರದ ಒಂದು ವಾತಾವರಣ ಸೃಷ್ಟಿ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸುವ ಒಂದು ಪ್ರಯತ್ನವನ್ನು ಇಂಥ ಒಂದು ತಾಲೂಕಿನ ಕೇಂದ್ರದಲ್ಲಿ ಮಾಡ್ತಾ ಇರ್ತಕ್ಕಂಥ ಉಮೇಶ್ ಟೆಂಕನಳ್ಳಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಅವರಿಗೆ ನಾನು ಮನಸಾರೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ರೀತಿಯಲ್ಲಿ ತೊಡಗಿಸ್ಕೊಳ್ತಕ್ಕಂಥವ್ರು ಭಾಳ ಕಡಿಮೆ. ಈಗ ನಮ್ಮ ದೃಷ್ಟಿಕೋನಗಳೆಲ್ಲ ಇವತ್ತು ಹಣವನ್ನು ಸಂಪಾದನೆ ಮಾಡೋದು ಕೂಡ ಹೋಗ್ಬಿಟ್ಟಿದೆ. ನಮ್ಮ ಹಿಂದೂರು ಅನ್ನ ಇರಲಿ, ಊಟ ಇಲ್ಲದೆ ಇರಲಿ, ಇಂಥ ವಾದನೆಯನ್ನು ಕಳೆಯೋದಕ್ಕೆ, ರಂಗದ ಕುಂಡ ಕಳೆಯೋದಕ್ಕೆ, ತಮ್ಮ ದಣಿವನ್ನು ಪರಿಹರಿಸಿಕೊಳ್ಳೋದಕ್ಕೆ ಮಾಡಿಕೊಂಡಿರ್ತಕ್ಕಂಥ ಸಾಧನೆಗಳಾಗಿತ್ತು. ನಿಮ್ಮ ಅಧ್ಯಕ್ಷರು ಹೇಳಿದರು, ಇವನ್ನ ಕಲಿತಾ ಇದ್ರೆ, ಇವನ್ನ ನೋಡ್ತಾ ಇದ್ರೆ ಯಾವುದೇ ಜಿಮ್ಮನ್ನು ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ, ಬೆಳಗ್ಗೆ ಎದ್ದು ವಾಕಿಂಗ್ ಮಾಡಬೇಕಾಗಿಲ್ಲ. ಇಡೀ ನಮ್ಮ ದೇಹದ ಅಂಗಾಂಗಗಳಿಗೆ ವ್ಯಾಯಾಮವನ್ನು ನೀಡ್ತಕ್ಕಂಥ ಇಂಥ ಕಲೆಗಳನ್ನು ಕಲಿತರೆ ಖಂಡಿತವಾಗಿ ನಮ್ಮ ದೇಹ, ನಮ್ಮ ಮನಸ್ಸು ಎಲ್ಲವೂ ಕೂಡ ಹದಕ್ಕೆ ಬರ್ತದೆ ಅಂತಕ್ಕಂಥ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಅವ್ರು ಒಳ್ಳೆಯದಾಗಲಿ. ಮತ್ತು ನಾನು ನಮ್ಮ ಸುಂದರೇಶ್, ನಮ್ಮ ಜಿಲ್ಲೆಯ ಹುಡುಗ, ಜಾನಪದದಲ್ಲಿ ಅವನು PhD ಮಾಡಿದ್ದಾನೆ ಅಂತಕ್ಕಂಥ, ವಾದನೆಗಳನ್ನು ತಯಾರು ಮಾಡ್ತಕ್ಕಂಥದ್ದನ್ನು ಕಲಿತಿದ್ದಾನೆ ಅಂತಕ್ಕಂಥದ್ದು. ಆದರೆ ಕಲಿಸುವ ಪ್ರಯತ್ನ ಇದೆಯಲ್ಲ, ಈ ತಮಟೆಯನ್ನು ಹೇಗೆ ಕಲಿಸ್ತಾನೆ ಅಂತನ್ನುವಂಥದ್ದನ್ನು ನಾನು ಮತ್ತೆ ಲೆಕ್ಕ ಹಾಕೊಂಡು ಬಂದೆ. ಚೆನ್ನಾಗಿ ಕಲಿಸಿದ್ದಾರೆ. ಅವರ ಪ್ರಯಾಣ ಇನ್ನೂ ಮುಂದುವರಿಬೇಕಾಗಿದೆ. ಒಂದು ತಿಳ್ಕೊಳ್ಳಿ, ನಾನು ಟೆಕ್ನಳ್ಳಿಯವರಿಗೆ, ಸುಂದರೇಶ್ ಅವರಿಗೆ ಒಂದನ್ನು ಮನವರಿಕೆ ಮಾಡಿಕೊಳ್ಳೋಕೆ ಇಷ್ಟಪಡ್ತೇನೆ. ನೀವು ಹೊರಟಿರುವ ಹಾದಿ ಚೆನ್ನಾಗಿದೆ.
ನಿರಂತರವಾಗಿ ಶ್ರಮಿಸಿ, ನಿರಂತರವಾಗಿ ಹೆಜ್ಜೆ ಹಾಕಿ. ಆಗ ನಿಮ್ಮ ಜೊತೆಯಲ್ಲಿ ಅನೇಕ ಜನ ಹೆಜ್ಜೆ ಆಗ್ತಾರೆ. ಒಂದು ತತ್ವಪದದ ಮಾತಿದೆ, ಏಕಾಂಗಿಯಾಗಿ ಹೊರಡು, ಏಕಾಂಗಿಯಾಗಿ ಹೊರಡು. ನಿನ್ನ ಜೊತೆ ಹಲವಾರು ಜನ ಸೇರ್ತಾರೆ. ಶ್ರದ್ಧೆ ಬೇಕು, ಪ್ರಾಮಾಣಿಕತೆ ಬೇಕು, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ವಿಶ್ವಾಸ ಇರಬೇಕು. ನಾವು ಮಾಡುವ ಕೆಲಸದ ಬಗ್ಗೆ ಧೂಳನ್ನು ಗುಡಿಸ್ತಾ ಕಸ ಗುಡಿಸ್ತಾ ಇರ್ತಕ್ಕಂಥವ್ರು ಕೂಡ ಒಂದು ವಿಶ್ವಾಸ ಬೇಕು, ಒಂದು ನಂಬಿಕೆ ಬೇಕು. ಆಗ ಮಾತ್ರ ಚೆನ್ನಾಗಿ ಕಸ ಗುಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಚೆನ್ನಾಗಿ ಮನೆಗಳಲ್ಲಿ ಯಾರಾದರೂ ಕಸ ಗುಡಿಸ್ತಾರೆ ಅಂತಂದಾಗ ಅದ್ರಲ್ಲಿ ವ್ಯತ್ಯಾಸ ಇರ್ತದೆ. ಇಂಥವ್ರು ಗುಡಿಸಿದಾರ ಕಂಡಿಡಿದು ಬಿಡ್ತಾರೆ. ನಾವು ವ್ಯಾಪಸಾಡ ಗುಡಿಸ್ತಕ್ಕಂಥ ಇಂಥವ್ರು ಗೊತ್ತಾಗುತ್ತೆ. ಹಾಗೆಯೇ ಆ ವಿಶ್ವಾಸವನ್ನು ತುಂಬಿಕೊಂಡ್ರೆ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಾನು ಮತ್ತೊಮ್ಮೆ ತೆಂಕನಹಳ್ಳಿಯವರಿಗೆ ಮತ್ತು ಕಲಿಸಿರ್ತಕ್ಕಂಥ ನಮ್ಮ ಸುಂದರೇಶ್ ಅವರಿಗೆ ನಿಜಕ್ಕೂ ಕೂಡ ನಾನು ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತೇನೆ. ಅವರ ಆ ಕ್ಷೇತ್ರದಲ್ಲಿ ಮುಂದುವರಿಲಿ ಅಂತ ಹೇಳ್ತೇನೆ. ಎರಡನೇದಾಗಿ ಈ ಶಾಲೆಯನ್ನು ನಮ್ಮ ಅಧ್ಯಕ್ಷರು ಬಿಟ್ಕೊಟ್ಟಿದ್ದಾರಲ್ಲ, ಇವತ್ತಿನ ಶಾಲೆಗಳನ್ನು ಒಳಗಡೆ ಹೋದರೆ ಬೆಳಗ್ಗೆ ನಿಮ್ಮನ್ನು ಕೂಡಾಕೆ ಸಾಯಂಕಾಲ 5:30 ಗಂಟೆಗೂ ಈಚೆ ಬಿಡೋದಿಲ್ಲ. ಕೂಡಿ ಕಳೀರಿ, ಕೂಡಿ ಕಳೀರಿ, ಕೂಡಿ ಕಳೀರಿ, ಆಮೇಲೆ ಇಂಗ್ಲೀಷ್ ಓದಿ, ಹುರು ಹಚ್ಚಿ ಇದನ್ನೇ ಇರ್ತಾರೆ. ನಮ್ಮ ಬದುಕನ್ನು, ನಮ್ಮ ಮನಸ್ಸನ್ನು ವಿಸ್ತಾರಗೊಳಿಸ್ತಕ್ಕಂಥ ವಿದ್ಯೆಯನ್ನೇ ಇವತ್ತು ಕೊಡ್ತಾ ಇದ್ದೀವಿ. ನಾವು ಬರೀ ಅನ್ನದ ನಾವು ಕೆಲಸದ ದೃಷ್ಟಿಯನ್ನು ಇಟ್ಕೊಂಡು ಕಲಿತಾ ಇದ್ದೀವಿ ಹೊರತು ಸಂಸ್ಕಾರವನ್ನು ನಮ್ಮಲ್ಲಿ ಬೆಳೆಸ್ತಕ್ಕಂಥ ವಿದ್ಯೆಯನ್ನು ಕೊಡ್ತಾ ಇಲ್ಲ. ಆದರೆ ಇವತ್ತು ನನಗೆ ತುಂಬ ಸಂತೋಷ ಆಯಿತು. ನಿಮ್ಮ ಅಧ್ಯಕ್ಷರು, ಈ ಸಂಸ್ಥೆಯವರಿಗೆ ನಾನು ತುಂಬ ಕೃತಜ್ಞನಾಗಿದ್ದೇನೆ. ಯಾಕೆಂದರೆ ಒಂದು ಶಾಲೆ ಮನಸ್ಸು ಮಾಡಿದ್ರೆ ಸುಂದರೇಶ್ ಅಂತವ್ರನ್ನ, ಉಮೇಶ್ ತೆಂಕನಹಳ್ಳಿ ಅಂತವ್ರನ್ನ ಚೆನ್ನಾಗಿ ಬೆಳೆಸ್ಬೋದು, ಚೆನ್ನಾಗಿ ಸಾಕ್ಬೋದು. ಅದರಲ್ಲಿಯೂ ಕೂಡ ಇವತ್ತು ಇಷ್ಟೊಂದು ಜನ ಹುಡುಗರನ್ನು ಬಿಟ್ಟು ಅದರಲ್ಲಿಯೂ ಕೂಡ ಶಾಲೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ನೋಡಿದ್ದೇನೆ. ನಮ್ಮ ಪ್ರಿನ್ಸಿಪಾಲ್ಗಳು, ಹೆಡ್ ಮಾಸ್ಟರ್ಗಳು, ಮೇಸ್ಟ್ರುಗಳು ಹೇಗೆ ಅಂತಂದರೆ ಬೆಳಗ್ಗೆ 10:00 ಯಾಂತ್ರಿಕವಾಗಿ ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾರೆ. ಆದರೆ ನಿಮ್ಮೆಲ್ಲರನ್ನೂ ಸರ್ವಾಂಗೀಣವಾಗಿ ಬೆಳೆಸ್ತಕ್ಕಂಥ ಒಂದು ಪರಿ ಇದೆಯಲ್ಲ, ಅದು ಭಾಳ ಮುಖ್ಯ. ಮೇಷ್ಟ್ರುಗಳೇ ಆ ಕೆಲಸ ಮಾಡಬೇಕಾಗಿರ್ತಕ್ಕಂಥ, ನಿಮ್ಮ ಸಂಸ್ಕಾರವಂತನಾಗಿ ಮಾಡಬೇಕಾಗಿರ್ತಕ್ಕಂಥ. ಅದರಿಂದ ನವೋದಯ ಶಾಲೆ ತನ್ನ ಸಾರ್ಥಕತೆಯನ್ನು ಕಂಡುಕೊಂಡಿದೆ. ಈ ರೀತಿಯಲ್ಲಿ ಅವರು ಮುಂದುವರಿಯಲಿ ಅಂತೇಳಿ ಅವ್ರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೂರನೇದಾಗಿ, ಇವತ್ತು ನಮ್ಮ ಸುಂದರೇಶ್ ಅವರಿಗೆ ಏನು ಈ ಕಲಿಕೆಯ ಅವಧಿಯಲ್ಲಿ ಅವರಿಗೆ ನೀಡಬೇಕಾಗಿರ್ತಕ್ಕಂಥ ಸಂಭಾವನೆ ಇದೆಯಲ್ಲ, ಆ ಸಂಭಾವನೆಯನ್ನು ಕರ್ನಾಟಕ ಜಾನಪದ ಪರಿಷತ್ತು ಕೊಡ್ತಾ ಇದೆ. ಕರ್ನಾಟಕ ಜಾನಪದ ಪರಿಷತ್ತಿಗೆ ನಾನು ಕೃತಜ್ಞತೆ ಅರ್ಪಿಸ್ತೇನೆ. ನಾನು ಕಾಗದ ಬರೆದು ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದನ್ನಾಗಿ ಅವರು ಕರ್ನಾಟಕ ಜಾನಪದ ಪರಿಷತ್ತನ್ನು ನಮ್ಮ ಮಂಡ್ಯ ಜಿಲ್ಲೆಯ DC ಆಗಿದ್ದಂಥವ್ರು ಈ ಕಟ್ಟಿ ಬೆಳೆಸ್ತಾರೆ. ಕರ್ನಾಟಕ ಜನಪದ ಕಲೆಗಳನ್ನು ಬೆಳೆಸುವ, ಉಳಿಸುವ ನಿಟ್ಟಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ತು ನಮ್ಮ ಜಾನಪದ ಲೋಕ ಭಾಳ ಕೆಲಸ ಮಾಡ್ತಾ ಇದೆ. ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಪೋಲಿಂಗೇನವರು ನಾನು ಕೇಳಿಕೊಂಡೆ. ನಮ್ಮ ಸುಂದರೇಶ್ ಅವರು ಇದೊಂದು ಶಿಬಿರವನ್ನು ಮಾಡ್ತಾ ಇದ್ದಾರೆ, ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ತಮಟೆಯನ್ನು, ನಗಾರಿಯನ್ನು ಕಲಿಸ್ತಕ್ಕಂಥ ಈ ಶಿಬಿರಗಳಿದೆಯಲ್ಲ, ಇದು ಅಪರೂಪ. ಇಂಥ ಒಂದು ಶಿಬಿರವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನೀಡಬೇಕಾಗಿರ್ತಕ್ಕಂಥ ಸಂಭಾವನೆಯನ್ನು ನೀವು ಕೊಡಬೇಕು ಅಂತ ಹೇಳಿದ್ರೆ ಅವರು ಒಪ್ಕೊಂಡಿದ್ದಾರೆ. ಆಗಲೂ ಕೂಡ ನಾನು ಮಾತಾಡಿದ್ದೇನೆ. ಅಪ್ಪನೇ ತಿನ್ನೋರು ಬರಬೇಕಾಗಿತ್ತು, ಬರಲಿಲ್ಲ. ಆದರೆ ಅವರು ಆಗಲೇ ರೆಸಲ್ಯೂಷನ್ ಮಾಡಿದ್ದಾರೆ. ಅವ್ರಿಗೆ 15,000 ರೂಪಾಯಿನ ಅವರು ಕೊಡೋದಕ್ಕೆ ಅವರು ಒಪ್ಪಿದ್ದಾರೆ. ನೀವು ಸರ್ಟಿಫಿಕೇಟನ್ನು ತೆಗೆದುಕೊಂಡು ಕೊಟ್ಟರೆ ನಾನು ಸುರೇಶ್ ಅವ್ರಿಗೆ ಹೇಳಿದ್ದೀನಿ, ಅಲ್ಲೋಗಿ ಪಡ್ಕೊಳ್ಳಿ. ಅವರಾಗಲೇ ರೆಸಲ್ಯೂಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಜವಾಬ್ದಾರಿ ಅನ್ನೋ ಮಾತನ್ನು ಹೇಳಿ ಆ ಹೊರೆಯನ್ನು ನಮ್ಮ ತೆಂಕನಹಳ್ಳಿ ಉಮೇಶ್ ಅವರಿಗೆ ಕಡಿಮೆ ಮಾಡಿ ಅದೊಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಜಾನಪದ ಕಲಾ ಕರ್ನಾಟಕ ಜಾನಪದ ಪರಿಷತ್ಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸಿ, ವಿದ್ಯಾರ್ಥಿಗಳು ಇಷ್ಟೊಂದು ಮಟ್ಟಿಗೆ ನೀವು ಆಸಕ್ತಿಯನ್ನು ಕೊಡ್ತೀರಲ್ಲ, ನಿಮ್ಮಲ್ಲೂ ಬರಬೇಕು, ಕಲಿಬೇಕು ಅಂತ ಯಾರಾದರೂ ಕೂಡ ಒಂದು ತಿಳ್ಕೊಳ್ಳಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ವೃತ್ತಿಯ ಜೊತೆಗೆ ಒಂದು ಪ್ರವೃತ್ತಿಯನ್ನಾಗಿ ಯಾವುದನ್ನಾದರೂ ಇಟ್ಕೊಳ್ಬೇಕು. ತಮಟೆ ಕಲಿಯೋದು, ನಗಾರಿ ಕಲಿಯೋದು, ಸಿಯಾನ ಕಲಿಯೋದು, ಡ್ಯಾನ್ಸ್ ಕಲಿಯೋದು, ಹಾಡುಗಾರಿಕೆಗೋ ಯಾವುದಕ್ಕಾದರೂ ಒಂದು ಕಲಿತ್ಕೊಂಡಾಗ ಆಗೇನಾಗುತ್ತೆ, ಬದುಕಿನ ಏಕತಾನತೆಗೆ ವೃತ್ತಿ ನಿಧಾನಕ್ಕೆ ಹೋಗ್ತೇವೆ. ಮೇಷ್ಟ್ರಾದರೆ ಬೆಳಿಗ್ಗೆ ಹೇಳಬೇಕು, 10:00 ಹೋಗಬೇಕು, ನಿರ್ದಿಷ್ಟವಾಗಿರ್ತಕ್ಕಂಥ ತರಗತಿಯಲ್ಲಿ ಪಾಠ ಮಾಡಬೇಕು, ತಿರ್ಗಾ ಮನೆಗೆ ಹೋಗಿ ಮುನ್ನಬೇಕು. ಈ ಏಕತಾನತೆ ಅಂತಂದರೆ ಅದನ್ನು ಸ್ವಲ್ಪ ಅದರಿಂದ ದೂರಾಗಿ ಮನಸ್ಸನ್ನು ನಿರಾಳಗೊಳಿಸಬೇಕು ಅಂದಾಗ ಇಂಥ ಪ್ರವೃತ್ತಿಗಳು ಕೈ ಹಿಡಿಯುತ್ತವೆ. ಅದು ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ, ಐನ್ಸ್ಟೈನ್ ವಿಜ್ಞಾನ ನುಡಿಸ್ತಾ ಇದ್ರು,
ಡಾಕ್ಟರ್ ರಾಜಾರಾಮಣ್ಣ ವೀಣೆ ನುಡಿಸ್ತಾ ಇದ್ದಾರೆ. ನೀವು ಓದಿ ಬೇಕಾದ್ರೆ ದೊಡ್ಡ ವಿಜ್ಞಾನಿಗಳ ಕಥೆಯನ್ನು, ದೊಡ್ಡ ಫಿಲಾಸಫರ್ಸ್ ಕಥೆಯನ್ನು ಓದಿ ಅವರ ತಮ್ಮ ಏಕತಾನತೆಯನ್ನು ಮುರಿಯೋದಕ್ಕೋಸ್ಕರವಾಗಿ ಇಂತಹ ಪ್ರವೃತ್ತಿಯಲ್ಲಿ ವಾದನಗಳನ್ನು ನುಡಿಸ್ತಕ್ಕಂಥ ಆಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೆಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿಯ ಜೊತೆ, ವೃತ್ತಿ ಬೇರೆ, ಹೊಟ್ಟೆ ತುಂಬಿಸುತ್ತೆ. ಆದರೆ ಹೊಟ್ಟೆ ತುಂಬಿಸಿದ್ದು ಮನಸ್ಸು ತುಂಬಬೇಕಲ್ಲ, ಹೊಟ್ಟೆ ತುಂಬಿದ ಮೇಲೆ ಮನಸ್ಸು ತುಂಬಬೇಕಲ್ಲ. ಮನಸ್ಸು ತುಂಬಿಸುವಂಥ ಕೆಲಸವನ್ನು ಇಂಥ ಕಲೆಗಳನ್ನು ಮಾಡ್ತಾರೆ. ತಮಟೆಯನ್ನು ನಾನೀಗ ಸುಂದರೇಶ್ ಅವರು ಮಾತಾಡ್ತಾ ಇದ್ದೇನೆ, ಟೆಕ್ನಲ್ ಉಮೇಶ್ ಅವರು ಮಾತಾಡ್ತಾ ಇದ್ದೇನೆ. ನಮ್ಮ ಜಾನಪದ ಪರಿಷತ್ತಿನ ಜನಪದ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಬಡ ಕಲಾವಿದನೂ ಆಗಿರ್ತಕ್ಕಂಥ ಮಂಜೇಶ್ವರು ಇದ್ದಾರೆ. ಅವರೆಲ್ಲ ಮನವಿ ಮಾಡ್ತಾನೆ. ನಮ್ಮ ತಮಟೆಗಳನ್ನು ಬಹಳ ನಿಕೃಷ್ಟವಾಗಿ ಕಂಡುಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ವಾದನಗಳ ಜೊತೆಯಲ್ಲಿ ಅದನ್ನು ಜುಗಲ್ಬಂದಿಗೂ ಕೂಡ ಅನುಮಾನ ಮಾಡ್ತಕ್ಕಂಥ, ನೋವು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಬೇಕು, ಸಂಶೋಧನೆ ಆಗಬೇಕು. ತಬಲದ ಜೊತೆಯಲ್ಲಿ ಇಟ್ಕೊಂಡು ಅದರ ನಾದವನ್ನು ಹೊರಹೊಮ್ಮಿಸ್ತಕ್ಕಂಥ ಪ್ರಯತ್ನ ಮಾಡಬೇಕು. ಗೊತ್ತಿಲ್ಲ ನಿಮಗೆ, ನಾವು ಆಧುನಿಕರು ಏನು ಮಾಡಿದ್ದೇವೆ ಅಂತಂದರೆ ಆ ಒರಿಜಿನಲ್ ಆಗಿರ್ತಕ್ಕಂಥ ಚರ್ಮವನ್ನು ಬಿಟ್ಟು ಈ ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೇವೆ. ಕೊನೆಯ ಪಕ್ಷ ನಮ್ಮ ಹುಡುಗರು ಕಲಿಸಿದಾಗ, ಪ್ರದರ್ಶನಗಳನ್ನು ನೀಡುವಾಗ ಆ ಚರ್ಮದ ತಮಟೆಗಳನ್ನು ನುಡಿಸಿದ್ರೆ ಅದನ್ನು ನೀಡ್ತಕ್ಕಂಥ ವಾದನ, ಅದರ ಶಬ್ದವೂ ಬೇರೆ, ಕಡೆ 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 ಅಂತ ಇರ್ತದೆ. ಅದನ್ನು ಕಲಿಸುವಾಗ ಇದನ್ನು ಬೇಕಾದ್ರೆ ಕಲಿಸ್ಕೊಳ್ಳಿ. ಅದರ ಪ್ರದರ್ಶನ ಮಾಡುವಾಗ ಎಷ್ಟೇ ತೊಂದರೆ ಆದರೂ ಕೂಡ ಆ ಚರ್ಮ ವಾದ್ಯವನ್ನು ಬಳಸಿದ್ರೆ ಅದು ಇದಕ್ಕೂ ಕೂಡ ದೊಡ್ಡ ಸಂತೋಷ ನಮಗೆ ತಂದುಕೊಡ್ತದೆ. ನಮ್ಮ ತೆಕ್ಕನಳ್ಳಿ ಉಮೇಶ್ ನಿಜಕ್ಕೂ ಕೂಡ ನಿನ್ನ ಬಹಳ ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇದನ್ನು ಪ್ರಯತ್ನ ಮಾಡಿ ಮುಂದುವರಿಸಿ, ಈ ಸಂಶೋಧನೆಯನ್ನು ಮಾಡಿ. ಈ ತಮಟೆಯ ಮೂಲಕ, ತಮಟೆಯ ಜೊತೆಯಲ್ಲಿ ಬೇರೆ ನಮ್ಮ ಶಿಷ್ಟ ವಾದನಗಳಿದ್ದಾವಲ್ಲ, ತಬಲ ಇದೆ, ಬೇರೆ ಬೇರೆ ವಾದನಗಳು, ಚರ್ಮವಾದ್ಯಗಳೆಲ್ಲ, ಅದರ ಜೊತೆಯಲ್ಲಿ ಇದನ್ನು ಕೂಡ ನುಡಿಸುವ ಒಂದು ಅನುಸಂಧಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸುಂದರೇಶ್ವರ ನಮ್ಮ ಮಂಜೇಶ್ವರಿಗೆ ಹೇಳ್ತಾ ಇದ್ದೀನಿ, ಇದನ್ನು ನೀವು ಮಂಡ್ಯದಲ್ಲಿ ಮಾಡಿ, ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದಾಗ ಮಾತ್ರ ಇದು ಯಶಸ್ಸನ್ನು ಕಾಣಲು ಸಾಧ್ಯ. ಇವತ್ತು ನಿಮಗೆ ಪ್ರಥಮವಾಗಿ ಹೇಳ್ತಾ ಇದ್ದೇನೆ, ಇವತ್ತು ಏನು ಈ ಪರಂಪರೆ ಇತ್ತು, ಒಂದೇ ವರ್ಗ ನುಡಿಸಬೇಕು ಅನ್ನುವಂಥ ಒಂದು ಭಾವನೆ ಏನಿತ್ತು, ಸಂತೆ ಅಂತಂದು ಒಂದು ವರ್ಗ ನುಡಿಸ್ತಕ್ಕಂಥದ್ದು, ಅದನ್ನು ದೂರ ಮಾಡಿ ಇವತ್ತು ಎಲ್ಲ ವರ್ಗದ ಹುಡುಗರು ಉತ್ಸವ ಮಾಡಿದ್ದಲ್ಲ, ನಿಮಗೆ ನಮೋ ನಮಃ ಅಂತ ಮಾತನಾಡಿ ನಾನು ಅಷ್ಟು ದೂರದಿಂದ ಬಂದದ್ದೇ ಇವ್ರನ್ನೆಲ್ಲ ಅಭಿನಂದಿಸೋದಕ್ಕೆ. ನನ್ನನ್ನು ಕೂಡ ಅಭಿನಂದಿಸ್ತಿದ್ದೀವಿ. ಈ ಶಾಲೆಯನ್ನು ನಮ್ಮ ಚಂದ್ರೇಗೌಡರು ಇದ್ದಾರೆ, ನಮ್ಮ ತಮ್ಮನಗೌಡರು ಇದ್ದಾರೆ, ಇವರೆಲ್ಲರೂ ಕೂಡ ನಿಮ್ಮೆಲ್ಲರ ಜೊತೆಗಿರ್ತಾರೆ. ನಮ್ಮ ಸ್ನೇಹಿತರು ಮಂಡ್ಯದಿಂದ ಬಂದಿದ್ದಾರೆ, ಅವರೆಲ್ಲರೂ ನಿಮ್ಮ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಬೆಂಬಲವಾಗಿ ಇರ್ತೇವೆ ಅಂತೇಳಿ ನಿಮಗೆ ಮತ್ತೊಮ್ಮೆ ನಮಸ್ಕರಿಸಿ, ಯಾವುದೇ ಒಂದು ನೀವು ಸಭೆಗೆ ಹೋದಾಗ ಮಕ್ಕಳಿಗೆ ಒಂದು ಮಾತು ಹೇಳೋದು, ಹೋಗಿ ಗಂಭೀರವಾಗಿ ಕೂತ್ಕೊಳ್ಳಿ, ಏನು ಹೇಳ್ತಾರೆ ಅಂತ ಕಿವಿಯಲ್ಲಿ ಕೇಳಿಸ್ಕೊಳ್ಳೋದು ಮುಖ್ಯ. ಕೇಳಿಸ್ಕೊಂಡ ಮೇಲೆ ಯಾವುದು ಒಳ್ಳೆಯದು ಅನ್ನೋದನ್ನು ಅದನ್ನು ಒಳಗೆ ತಗೊಳ್ಳೋದು ಮುಖ್ಯ. ತಗೊಳ್ಳದೆ ಹೋದರೆ ಈ ಕಿವಿಯಲ್ಲಿ ಬಿಟ್ಟು ಅದರ ಮನಸ್ಸಿನ ಒಳಕ್ಕೆ ತೆಗೆದುಕೊಂಡಾಗ ಚಿರಂತನವಾಗಿ ನಿಮ್ಮ ಮನಸ್ಸನ್ನು ಉಳ್ಕೊಡ್ತದೆ. ಅದನ್ನು ಮಾಡಿ, ಈ ಕಲೆಗಳ ಬಗ್ಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದನ್ನು ಮಾಡಿ, ನಮ್ಮ ಬದುಕನ್ನು ಹಸನುಗೊಳಿಸುವ, ನಮ್ಮ ಬದುಕಿನಲ್ಲಿ ಸಂಸ್ಕಾರವನ್ನು ತರ್ತಕ್ಕಂಥ ಕೆಲಸಗಳು ಯಾವುದು ಅಂತಂದರೆ ನಮ್ಮ ಈ ಪುಸ್ತಕದ ಓದುವಲ್ಲ, ಅದು ಇಂಥ ವಾದನಗಳು, ಇಂಥ ಗೀತೆಗಳು, ಇಂಥ ರಾಮಾಯಣ ಮಹಾಭಾರತಗಳ ಪಾರಾಯಣಗಳು ಮಾತ್ರ ನಮ್ಮನ್ನು ಸಂಸ್ಕಾರವಂತರಾಗಿ ಮಾಡ್ತವೆ ಎನ್ನುವ ಮಾತನ್ನು ಹೇಳಿ ಇವತ್ತು ತುಂಬ ಸಂತೋಷ ಆಗಿದೆ ನನಗೆ. ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.